ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು KP ಭಟ್ ಕನ್ನಡತಿ. ನಾನು ಇದೇನೇ ತೋರಿಸ್ತಾ ಇದ್ದೀನಲ್ಲ, ಇದು ಒಂದು ಚಂಡಿ ಗಿಡ. ನಾವು ಒಂದು ಚಂಡಿ ಗಿಡನ ಯಾವ ರೀತಿ ಜೋಪಾನ ಮಾಡಬೇಕು, ಒಂದು ಗಿಡದಿಂದ ಎಷ್ಟು ರೀತಿ ಹೂ ಬಿಡೋ ರೀತಿ ಮಾಡ್ಕೋಬೋದು. ಒಂದು ಚಿಗುರನ್ನು ಕಟ್ ಮಾಡಿದ್ರೆ ಎಷ್ಟು ಕೊಂಬೆ ಬರ್ತದೆ ನೋಡಿ. ಆ ಕೊಂಬೆಯಲ್ಲಿ ಮತ್ತೆ ಎಷ್ಟು ಗಿಡ ಮಾಡ್ಬೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ನಾನು. ನೋಡಿ, ಈಗ ಈ ಗಿಡ ಏನು ನೋಡ್ತಾ ಇದ್ದೀರಲ್ಲ, ಇದು ಸಣ್ಣದೊಂದು ಚಿಗುರು, ಸಣ್ಣ ಒಂದು ಮರಿ ನೆಟ್ಟಿದ್ದೆ ಅಷ್ಟೇ. ಈ ಚಿಗುರನ್ನ ಕಟ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಎತ್ತರವಾಗಿದ್ದಾಗ ಇನ್ನೊಂಚೂರು ಸ್ವಲ್ಪ ಉದ್ದ ಬಿಟ್ಟೆ ಕಟ್ ಮಾಡಿ. ಆ ಕಟ್ ಮಾಡಿ ಚಿಗುರನ್ನ ಮತ್ತೆ ಬಿಸಾಡಕ್ಕೆ ಹೋಗಬೇಡಿ. ಈ ಸಣ್ಣ ಚಿಗುರು ಓಕೆ ನಡೀತದೆ. ಇದಕ್ಕಿನ್ನೊಂದು ಸ್ವಲ್ಪ ಎತ್ತರವಾಗಿರೋ ಚಿಗುರು ಇತ್ತು ಅಂತಂದರೆ, ಉದ್ದ ಚಿಗುರು ಇತ್ತು ಅಂದರೆ ಅದನ್ನು ಮತ್ತೆ ರೀಪಾಟಿಂಗ್ ಮಾಡಿ. ಅದೇನು ಸಾಯೋದಿಲ್ಲ, ಏನಿಲ್ಲ. ಸಣ್ಣ ಸಣ್ಣ ಮಳೆ ಬರೋ ಸಲುವಾಗಿ ಚೆನ್ನಾಗಿ ಚಿಗುರು ಬರ್ತದೆ. ಈ ಥರ ಕಟಿಂಗ್ ಕೊಡೋದ್ರಿಂದ ಏನು ಉಪಯೋಗ ಅಂದರೆ, ಒಂದು ಗಿಡದಿಂದ 4-5 ಗಿಡ ಕೊಂಬೆಗಳು ಬರ್ತವೆ. ರಾಶಿಗಟ್ಟಲೆ ಹೂ ಬಿಡುತ್ತೆ. ಈ ಗಿಡದಲ್ಲಿ ಏನಾಗ್ತದೆ ಅಂದರೆ, ತುಂಬ ರಾಶಿಗಟ್ಟಲೆ ಹೂ ಬಿಡ್ತದೆ. ಈ ಚೆಂಡು ಹೂ ಏನು ವಿಶೇಷ ಅಂದರೆ, ದೀಪಾವಳಿಲಿ ತುಂಬ ಶ್ರೇಷ್ಠವಾದದ್ದು. ಇಲ್ಲಿ ನೋಡಿ, ಇದೊಂದು ರೀತಿ ಸೇವಂತಿಗೆ ರೀತಿ ಕಾಣುವಂಥ ಚೆಂಡು ಹೂ. ಇದು ರಾಶಿ ಹೂ ಬಿಡ್ತದೆ. ಇದು ಎಷ್ಟು ನಾವು ಆ ಚೆಂಡು ಹೂವಿನಗಿನ್ನ ಈ ಚೆಂಡು ಹೂ ನೋಡೋಕ್ಕೆ ತುಂಬ ಚೆಂದ ಅನಿಸ್ತದೆ. ಬೇಕಾದ್ರೆ ಇದ್ರದ್ದು ಒಂದು ವಿಡಿಯೋ ಇದೆ, ನಾನು ಹಾಕ್ತೀನಿ, ನೋಡಿ, ಬೇಕಿದ್ರೆ ಗೊತ್ತಾಗ್ತದೆ. ಇದು ಇನ್ನು ಸಣ್ಣ ಪುಟ್ಟಿ ಗಿಡ. ಇದು ಎಷ್ಟು ಈಗಿನ ಚಿಗುರ್ತದೆ. ಒಂದು 4-5 ಚಿಗುರಿ ಕಟಿಂಗ್ ಮಾಡಿದ್ರೆ ಎಷ್ಟೊಂದು ಬಂದಿದೆ. ಇನ್ನೂ ದೊಡ್ಡ ಆದಮೇಲೆ ಇನ್ನೂ ಕಟಿಂಗ್ ಮಾಡ್ತೀನಿ, ಅದು ಇನ್ನೂ ಜಾಸ್ತಿ ಬರ್ತದೆ. ಆಗ್ಲೇ ಹೂ ಬಿಟ್ಬಿಟ್ಟಿದೆ ಅದು. ಇವಾಗ ಏನು ನೋಡ್ತಾ ಇದ್ದಿರಲ್ಲ, ನಾನು ಇದು ಒಂದು ಚಿಗುರು ಕಟ್ ಮಾಡಿದ್ದಕ್ಕೆ ಅದು ಎಷ್ಟು ಹಗುರಗಳಾಗಿ, ಕೊಂಬೆಗಳಾಗಿ, ಬ್ರಾಂಚಸ್ ಬಂದಿದೆ ಅನ್ನೋದು ನೋಡ್ಬೋದು ನೀವು. ಇದು ನೋಡಿ ಎಷ್ಟು ಎತ್ತರ ಇತ್ತು, ಇದನ್ನ ಇಷ್ಟು ಗಟ್ಟಿನೂ ಇತ್ತು. ಇವೇನು ಕೊಂಬೆಗಳಿದಾವಲ್ಲ ಅಷ್ಟು ಗಟ್ಟಿ ಇತ್ತು. ಇದು ಅಷ್ಟು ಗಟ್ಟಿ ಇರೋದನ್ನ ನಾನು ಕಟ್ ಮಾಡಿ ಸೀದಾ ಕೆಳಗೆ ಅಲ್ಲೇ ನೆಟ್ಟಿದ್ದೀನಿ, ತೋರಿಸ್ತೀನಿ ಬೇಕಿದ್ರೆ. ಇಲ್ಲಿ ನೋಡಿ, ಈ ಥರ ಕಟಿಂಗ್ ಕೊಡೋದ್ರಿಂದ ಏನಾಗ್ತದೆ ಅಂದರೆ, ಕೊಂಬೆಗಳು ಜಾಸ್ತಿ ಆಗ್ತದೆ, ಹೂಗಳು ಜಾಸ್ತಿ ಬರ್ತವೆ. ಮತ್ತು ಇದೇನು ಕೊಂಬೆಗಳಿದೆಯಲ್ಲ, ಒಂದ್ಸಲಿ ಚಿಗುರು ಕಟ್ ಮಾಡಿರ್ತೀರಾ, ನೆಕ್ಸ್ಟ್ ಟೈಮ್ ಇದೇ ಕೊಂಬೆಗಳ್ನ ಮತ್ತೆ ಕಟ್ ಮಾಡಿ. 2 ಟೈಮು ಅಷ್ಟೇ ಕಟ್ ಮಾಡಿ, ಸಾಕು, ಜಾಸ್ತಿ ಏನು ಬೇಡ. 2 ಟೈಮ್ ಕಟ್ ಮಾಡಿದ್ರೆ ಇದನ್ನು ಒಂದು ಗಿಡದಲ್ಲಿ 4 ಕೊಂಬೆನೂ ಕಟ್ ಮಾಡಿಬಿಟ್ಟು ಅದನ್ನೇ ರೀಪಾಟಿಂಗ್ ಮಾಡಿ. ಒಂದು ಗಿಡದಿಂದ 4-5 ಗಿಡ ಆಗ್ತದೆ. ಒಂದೇ ಗಿಡ ಸಾಕು. ಒಂದು ಚಂದ ಇರೋದು ಎಲ್ಲೊಂದು ತಗೊಬಂದಿರ್ತೀರಾ, ಬೀಜ ಹಾಕಿರ್ತೀರಾ, ಎದ್ದಿರ್ತದೆ. ಅದೇನೆ ಒಂದು ಗಿಡದಿಂದ 4 ಗಿಡ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ನೋಡಿ, ಇವಾಗ ನಾನು ಇದೇ ಕೊಂಬೆನ ಕೆಳಗೆ ನೆಡ್ತಾ ಇದ್ದೀನಿ. ಇದು ಏನಂದರೆ, ಸುಮ್ಮನೆ ಬಿಸಾಡೋ ಬದಲು ಆ ಥರ ನೆಡೋದ್ರಿಂದ ನಮಗೆ ಗಿಡನೇ ಬೇಕು, ಬೀಜನೇ ಬೇಕು ಅನ್ನೋದು ಏನಿಲ್ಲ. ಚೆಂಡು ಹೂವು ಹೆಂಗೆ ಬೇಕಾದರೂ ಇದಕ್ಕೇನು ಗೊಬ್ಬರ ಬೇಡ, ಏನು ಬೇಡ, ನೀರು ಬೇಡ. ಸಾಧಾರಣ ಮಳೆ, ಜೋರು ಮಳೆ ಇದ್ರೆ ಏನು ತೊಂದರೆ ಏನಿಲ್ಲ. ನೋಡಿ, ನಾನು ಹೋದ ವಾರ ಹಾಕಿದ್ದೆ, ಈಗಾಗಲೇ ಅದು ಚಿಗುರು ಮಾಡಿದೆ. ನಾನು ಸತ್ತು ಹೋಗ್ತದೆ ಅಂದ್ಕೊಂಡಿದ್ದೆ, ಆದರೆ ಚಿಗುರಿದೆ. ನನಗೂ ಒಂದು ಹೊಸ ಪ್ರಯೋಗ, ನಿಮಗೂ ಒಂದು ಕಲಿಸಿದಂಗಾಯಿತು, ನೀವು ಕಲಿತಂಗಾಯಿತು ಅಂತೇಳಿ ನಾನು ಈ ವಿಡಿಯೋ ಹಾಕಿದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.